ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನೆನ್ನೆ ಕೂಡ ಒಂದು ಬ್ಲಾಗ್ ಹಾಕಿದ್ದೆ, ತಿರ್ಗಾ ಅದ್ರ ಬಗ್ಗೆನೇ ನಾನು ಈ ಬ್ಲಾಗಲ್ಲೂ ಮಾತಾಡೋಕ್ಕೆ ಬಂದಿದ್ದೀನಿ. ತಿರ್ಗಾ ಕಮೆಂಟ್ ಇವತ್ತು ಸಹ ಬಂದಿದೆ. ಅದೇ ಅಕೌಂಟಿಂದ ಒಂದು ಇಷ್ಟುದ ಬರ್ದಾಕಿದ್ದಾರೆ, ಅದನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಬೇಕಾದರೆ ಏನಂತ ಹಾಕಿದ್ದಾರೆ ಅಂತಂದರೆ, ನಿಮ್ಮ ಅಪ್ಪನ ತೋರಿಸು ವಿಡಿಯೋದಲ್ಲಿ ಬರೀ ನಿನ್ನ ತಮ್ಮನ್ನ ನಿಮ್ಮ ಅಮ್ಮನೇ ತೋರಿಸ್ತೀಯ ಅಂತ. ನನ್ನ ಇಷ್ಟ, ನಾನು ನಮ್ಮ ಅಪ್ಪನನ್ನ ತೋರಿಸ್ಕೊತೀನಿ, ನಮ್ಮ ಅಮ್ಮನನ್ನ ತೋರಿಸ್ಕೊತೀನಿ, ನನ್ನ ತಮ್ಮನಾದರೂ ತೋರಿಸ್ಕೊತೀನಿ. ಅದನ್ನು ಯಾರು ನನ್ನ ಫ್ಯಾಮಿಲಿನಾದರೂ ತೋರಿಸ್ಕೊತೀನಿ. ನೀನು ಯಾರು ಕೇಳಕ್ಕೆ ನನ್ನ ನೆಮ್ಮದಿ ಹಾಳು ಮಾಡ್ತಾನಂತೆ. ಹೆಂಗೆ ಹಾಳು ಮಾಡ್ತೀನಿ ನನ್ನ ನೆಮ್ಮದಿನ? ನೋಡೋಣ, ನಮ್ಮ ನೆಮ್ಮದಿ ಹಾಳು ಮಾಡ್ತೀಯಲ್ಲ, ನೆಮ್ಮದಿ ಹಾಳು ಮಾಡಿ ನೋಡ್ತೀನಿ ನಾನು ನೆಮ್ಮದಿ ಅದು ಹೆಂಗೆ ಹಾಳು ಮಾಡ್ತೀಯ ಅಂತ. ಇನ್ಸ್ಟಾಗ್ರಾಮ್ನ ಪ್ರೈವೇಟ್ನಲ್ಲಿ ಇಕ್ಕೋಬೇಕಂತೆ. ನೀವೇನೇ ಮಾಡಿದ್ರು ನಾನು ಇನ್ಸ್ಟಾಗ್ರಾಮ್ ಏನು ಪ್ರೈವೇಟ್ ಎಲ್ಲ ಇಟ್ಕೊಳೋದೇ ಇಲ್ಲ. ನನ್ನ ಫಾಲೋವರ್ಸೇ ಬಂದು ನನಗೆ ಕಮೆಂಟ್ ಮಾಡ್ತಾರಂತೆ, ನಿನ್ನ ಬಗ್ಗೆ ಕೆಟ್ಟ ಕಮೆಂಟ್ ಮಾಡ್ತಾರಂತೆ. ನೋಡೋಣ ಅದು ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಕಮೆಂಟ್ ಮಾಡಿ ನೋಡ್ತೀನಿ. ಎದುರಿಗೆ ಬಂದು ನಿಂತ್ಕೊಂಡು ಮಾತಾಡೋಕೆ ಮೀಟ್ರಿಲ್ಲ ನನ್ನ ಮಕ್ಕಳಿಗೆ. ಇಲ್ಲಿ ಫೇಕ್ ಅಕೌಂಟ್ ಇಟ್ಕೊಂಡು ಮೆಸೇಜ್ ಮಾಡ್ತಾರೆ. ಅದು ಯಾರು ಅಂತಲೂ ಇಬ್ಬರ ಮೇಲೆ ಡೌಟ್ ಬಂದಿದೆ. ನೋಡೋಣ, ಕಂಡು ಹಿಡಿತೀವಿ. ಅದು ಹೆಸರು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಇರಿ, ಹೆಣ್ಮಕ್ಳು ಅಂದರೆ ಕಂಡೋರ್ ಮನೆ ಹೆಣ್ಮಕ್ಳು ಅಂತಂದರೆ ನಾನು ನೆಮ್ಮದಿ ಹಾಳು ಮಾಡೋಕ್ಕೆ ಯಾವ ನನ್ನ ಮಗನ ಕೈಲೂ ಸಾಧ್ಯ ಇಲ್ಲ. ಇಲ್ದವೆಲ್ಲ ಬಂದು ಕೆಟ್ಟದಾಗಿ ಫೇಕ್ ಅಕೌಂಟ್ ಇಟ್ಕೊಂಡು ಮೆಸೇಜ್ ಮಾಡ್ತಾರೆ ನನ್ನ ಮಕ್ಕಳು. ಎದುರಿಗೆ ಬಂದು ಮಾತಾಡೋಕ್ಕೆ ಮೀಟ್ರಿರೋರು ಬಂದು ನನ್ನ ಎದುರಿಗೆ ಮಾತಾಡ್ರಿ. ಫೇಕ್ ಅಕೌಂಟ್ ಇಟ್ಕೊಂಡು ನೀವು ಮೆಸೇಜ್ ಹಾಕಿದ್ರೆ ನಾನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಲ್ಲ ಅಂತ್ಯಾ, ಇದ್ರ ಬಗ್ಗೆನೇ ವೀಡಿಯೋ ಮಾಡಾಕಿದ್ಯಾ ಅಂತ. ನಿಮ್ಮಂಥವರೆಲ್ಲ ಕಮೆಂಟ್ ಮಾಡಿದ್ರೆ ಏನು ವೀಡಿಯೋ ಮಾಡೋಕ್ಕಲ್ಲ ಬಿಡು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲ, ಇವ್ರು ಯಾರು ಕೇಳಕ್ಕೆ? ನಾನು ನಿಮ್ಮ ಅಪ್ಪನ ನೀನನ್ನ ತೋರಿಸ್ತೀನಿ. ನನ್ನ ಇಷ್ಟ, ನನ್ನ ಯೂಟ್ಯೂಬ್ ಚಾನಲ್, ನಾನು ಯಾರನ್ನಾದ್ರೂ ತೋರಿಸ್ಬೋದು. ನೆಮ್ಮದಿಯಾಗಿರಕ್ ಬಿಡಲ್ವಂತೆ. ಏನ್ ಯಾರು ನೀನು? ಹೂವ ಕಟ್ಟಿ ಯಾರು ಕಟ್ತಿ? ಸೀಮೆಗಿಲ್ದಿದ್ದು ಹೂವ ಕಟ್ತೀವಂತೆ. ಹೂ ಕಣ, ನಾವು ಹೂವ ಕಟ್ಟಿ ನನ್ನ ಮಗನೆ. ನೀನ್ ಯಾವನೋ ಕೇಳಕ್ಕೆ ಕಿತ್ತೋದ್ ನನ್ನ ಮಗನೆ. ಬಂದ್ ಎದ್ರಿಗೆ ಮಾತಾಡೋ, ಚಪ್ಲಿ ಹೊಡ್ದು ಕಳಿಸ್ತೀನಿ ಸೂಳೆ ಮಗನೆ. ಯಾವನೋ ನೀನು ಕಿತ್ತೋದ್ ನನ್ನ ಮಗನೆ. ಕೇಳಿಸ್ಕೊತೀರ ನಮ್ಮ ಬೈತಿರೋದನ್ನ? ನೀನು ಮೀಟ್ರು ಅನ್ನೋದಿದ್ರೆ ಬಂದು ಎದ್ರಿಗೆ ನಿಂತ್ಕೊಂಡು ಮಾತಾಡು. ಎಲ್ಲೋ ಕುತ್ಕೊಂಡು ಫೇಕ್ ಅಕೌಂಟ್ ಇಟ್ಕೊಂಡು ನೀನು ಮೆಸೇಜ್ ಮಾಡ್ರೆ ಎದ್ರು ಅಂತ ಮಗಳೇ ಅಲ್ಲ ನಾನು. ನನ್ನ ಯೂಟ್ಯೂಬ್ ಚಾನಲ್, ನನ್ನ ಇನ್ಸ್ಟಾಗ್ರಾಮ್, ನನ್ನ ಇಷ್ಟ. ನಾನು ಯಾರನ್ನು ಬೇಕಾದ್ರೂ ತೋರಿಸ್ಬೋದು. ನನ್ನನ್ನು ಜನ ಇಷ್ಟಪಡೋದಕ್ಕೆ ಇವತ್ತಿಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದು. ಯಾರು ಏನಾದರೂ ಅಂದ್ಕೊಡ್ರಿ, ನಾನು ತಲೆನೇ ಕೆಡ್ಸ್ಕೊಳಲ್ಲ. ನೀವು ಎಷ್ಟೇ ಕಮೆಂಟ್ ಮಾಡ್ತೀರಿ ನೋಡೋಣ. ಅಕೌಂಟ್ ಹಂಗೆ ಇಟ್ಟಿರ್ತೀನಿ, ಏನೇನು ಕಮೆಂಟ್ ಮಾಡ್ತಾರೆ ಅಂತ. ನನ್ನ ಇಷ್ಟ, ನನ್ನ ಅಕೌಂಟ್, ನಾನು ಏನಾದರೂ ಮಾಡ್ಕೋತೀನಿ. ಅದನ್ನು ಕೇಳೋಷ್ಟು ಯಾರಿಗೂ ಇಲ್ಲ. ಕೇಳೋಕೆ ಬಿಟ್ಟಿದ್ದೀನ ನನ್ನ ತಂದೆ ತಾಯಿಗೆ ಅಷ್ಟೇ. ನನ್ನ ಇಷ್ಟ. ನನ್ನ ತಮ್ಮನಾದ್ರೂ ತೋರಿಸ್ತೀನಿ, ನಮ್ಮ ಅಮ್ಮನಾದ್ರೂ ತೋರಿಸ್ತೀನಿ, ನಮ್ಮ ಅಪ್ಪನಾದ್ರೂ ತೋರಿಸೋದೇ ಇಲ್ಲ. ನಾನೇ ಬರ್ತೀನಿ. ಏನು ಮಾಡ್ತೀರಾ? ಎಲ್ಲ ಶುದ್ಧ ಕಮೆಂಟ್ ಬರ್ದಾಕ್ತಿರಲ್ಲ. ಬ್ಲಾಗಿಗೆ ಎಷ್ಟು ಚೆನ್ನಾಗಿ ಎಲ್ಲ ಉಗಿ ಇಂಥವ್ರಿಗೆಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ನೀನೊಬ್ಬ ಬಂದ್ಬಿಟ್ಟು ಇಷ್ಟುದ ಬರ್ದಾಕಿದ್ಯಲ್ಲ, ಕಮೆಂಟನ್ನು ರಿಮೂವ್ ಮಾಡಿದೆ. ಯಾಕೆ ನೋಡಬೇಕು? ನಮ್ಮನೆ ಸುದ್ದಿ ಊರವ್ರಿಗೆಲ್ಲ ಗೊತ್ತಾಗಬೇಕಾ? ನಮ್ಮನೆ ಸುದ್ದಿ ತಿಳ್ಕೊಂಡೆ ನೀನು ಮಾತಾಡ್ತಿರೋದು. ನೀನು ಇಬ್ಬರ ಮೇಲೆ ಡೌಟ್ ಬಂದಿದ್ದೆ. ಆ ಇಬ್ಬರಲ್ಲೊಬ್ರು ಗೊತ್ತಾಗಬೇಕು ಯಾರು ಅಂತ. ನೋಡ್ಕೊತೀನಿ ಅವ್ರನ್ನ. ಇಬ್ಬರ ಮೇಲೆ ಡೌಟ್ ಇದೆ, ಅವರೇ ಅಂತ ಗೊತ್ತಾಗಬೇಕು. ಫೇಕ್ ಅಕೌಂಟ್ ಇಟ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಚಪ್ಪಲಿ ತಗೊಂಡು ಹೊಡಿಯೋದಂತೂ ಗ್ಯಾರಂಟಿ. ಇಬ್ಬರೂ ಮೇಲೆ ಡೌಟ್ ಇದೆ. ಇಬ್ಬರಲ್ಲಿ ಯಾರಾದರೂ ಒಬ್ರು ಆಗಿರ್ತಾರೆ. ನೋಡೋಣ. ಅದು ಅಕೌಂಟು ನಾನು ನಮ್ಮ ಅಣ್ಣಂಗೂ ಕಳಿಸ್ದೆ, ಅದನ್ನು ಕನ್ನಡದಲ್ಲಿ ಇದು ಮಾಡಿದ್ರು. ನೋಡೋಣ. ಇಬ್ಬರ ಮೇಲೆ ಡೌಟ್ ಇದೆ. ಅದೇನೋ ಆ್ಯಟಿಟ್ಯೂಡ್ ಡಿಪೆಂಡ್ಸ್ ಸೊನ್ನೋ ಏನೋ ಇದೆ ಅಕೌಂಟ್ ಹೆಸರು. ನಾನು ಬ್ಲಾಗಲ್ಲೂ ಹೇಳಿದ್ದೆ. ಈ ಥರ ಎಲ್ಲ ಬಂದು ಕಮೆಂಟ್ ಮಾಡ್ತಿದ್ದಾರೆ. ಅಲ್ಲ, ಯಾರನ್ನ ತೋರಿಸ್ಕೊಂತೀವಿ ನಾವು? ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಲು, ನಮ್ಮ ಇನ್ಸ್ಟಾಗ್ರಾಮು ನಮ್ಮ ಇಷ್ಟ. ಇನ್ಸ್ಟಾಗ್ರಾಮಲ್ಲೇ ಇನ್ನೆಲ್ಲ ಕಮೆಂಟ್ ಮಾಡ್ತಾರಂತ. ಏನಂತ ಮಾಡ್ತಾರೆ? ನಿಮ್ಮಂತ ಇಲ್ಲಿರೋರೇ ಹೇಳ್ಮಿಂಡ್ರು ಗುಡ್ತವ್ರು. ಇಲ್ಲಿರೋರೇ ಮಾಡೋದು ಕಮೆಂಟ್ಗಳ್ನ. ನಮ್ಮನೆ ವಿಷಯ ಇವ್ರಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ? ಬೇರೆಯವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಇರೋರಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿಯವರೇ ಫೇಕ್ ಅಕೌಂಟ್ ಇಟ್ಕೊಂಡು ಮೆಸೇಜ್ ಮಾಡೋದು. ನೋಡೋಣ ಮಾಡಿ ಅದೆಷ್ಟು ಜನ ಅದು ಹಂಗೆ ಕಮೆಂಟ್ ಮಾಡ್ತೀರಾ ಅಂತ. ಅದು ನನ್ನ ಮಗ ಅಂತ ಗೊತ್ತಾಗಬೇಕು. ಅವತ್ತು ಹುಟ್ಟಿದ ದಿನ ಕಾಣಿಸ್ತೀನಿ ಅವನಿಗೆ. ಗೊತ್ತಾಗಬೇಕು ಅವನು
ಇಬ್ರ ಮೇಲೆ ಹೇಳ್ತಾ ಇದೀನಲ್ಲ, ಇಬ್ರ ಮೇಲೆ ಡೌಟ್ ಇದೆ ಅಂತ. ನೋಡೋಣ, ಇಬ್ರಲ್ಲಿ ಒಬ್ರು ಆಗಿರ್ತಾರಲ್ಲ. ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾನೆ ಅವಾಗವಾಗ, ನಮಗೆ ಹಬ್ಬಕ್ಕೆ ಕರಿವಲ್ವಾ ನಿಮ್ಮ ಮನೆಗೆ, ಹಂಗೆ ಹಿಂಗೆ ರೋಡಾಗ ಹೋಗುವಾಗ ಎಲ್ಲಾನು ಯೂಟ್ಯೂಬಿಗೆ ಇದನ್ನು ನಾವೇನಾದ್ರೂ ರೋಡಾಗ ಓಡಾಡ್ತಿದ್ರೆ ಇದನ್ನು ಓಡಾಡ್ಕೊಂಡು ಯೂಟ್ಯೂಬ್ ಚಾನಲ್ಗೆ ಹಾಕ್ರಿ ಅಂತ ಅನ್ನೋದೆಲ್ಲ ಮಾಡ್ತಿರ್ತಾನೆ. ಅವನ ಮೇಲೆ ಡೌಟ್ ಇರೋದು ನನಗೆ. ಓಡಾಡ್ತಿದ್ರು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀಯಾ, ಇದನ್ನು ನಾವೇನಾದ್ರೂ ನಾಯಿ ಓಡಿಸ್ತಿರ್ಲಿ, ಏನಾದ್ರೂ ಒಂದು ಹೂವ ಕೀಳ್ತಿರ್ಲಿ, ಅದಕ್ಕೆಲ್ಲ ಇದನ್ನು ಯೂಟ್ಯೂಬ್ ಚಾನಲ್ಗೆ ಹಾಕು, ಇದನ್ನು ಯೂಟ್ಯೂಬ್ ಚಾನಲ್ಗೆ ಹಾಕು ಅಂತ ಹೇಳ್ತಿರ್ತಾನ. ನನ್ನ ಇಷ್ಟ, ನಾನು ಏನಾದ್ರೂ ವಿಡಿಯೋ ಮಾಡ್ಕೋತೀನಿ, ನನ್ನ ಇಷ್ಟ, ನನ್ನ ಲೈಫ್, ನನ್ನ ನೆಮ್ಮದಿ ಹಾಳು ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ. ನನ್ನ ಲೈಫ್ ನಾನು ಹೆಂಗಿರ್ಬೇಕು, ನನ್ನ ಇದಕ್ಕೆ ನಾನು ಹೆಂಗಿರ್ಬೇಕು, ನನ್ನ ತಂದೆ ತಾಯಿಗೆ ನಾನು ಹೆಂಗಿರ್ಬೇಕು, ನಾನು ಹೆಂಗೆ ಮರ್ಯಾದೆಗಿರ್ಬೇಕು ಅಂತ ನನಗೆ ಗೊತ್ತಿದೆ. ಯಾರಿಂದನೂ ತಿಳ್ಕೊಳ್ಳೋಷ್ಟು ಏನಿಲ್ಲ. ನಿಮ್ಮಂಥ ಕಚಡಗಳೆಲ್ಲ ಕಮೆಂಟ್ ಮಾಡಿದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋ ಅಂಥ ಮಗಳೇ ಅಲ್ಲ ನಾನು. ನೀವು ಇಷ್ಟು ಶುದ್ಧ ಅಲ್ಲ, ಇಷ್ಟು ಶುದ್ಧ ಬರ್ದಾಕಿದ್ರು ನನ್ನ ತಲೆನೇ ಕೆಡ್ಸ್ಕೊಳಲ್ಲ. ನಮಗೆ ಗೊತ್ತು ನಾನೇನು ಅಂತ, ನನ್ನ ತಂದೆ ತಾಯಿಗೆ ಗೊತ್ತು. ನಾನು ಯಾರನ್ನಾದ್ರೂ ತೋರಿಸ್ಕೋತೀನಿ, ರೋಡಾಗ ಹೋಗೋರ್ನೆಲ್ಲ ವಿಡಿಯೋ ಮಾಡ್ತೀನಿ. ಅವ್ರು ಬಂದು ನನ್ನನ್ನು ಕೇಳಿದಾಗ ಅವ್ನು ಸರಿ ಆಯ್ತು, ನಾನು ತಪ್ಪಿದೆ ಅಂತ ನಾನು ಸುಮ್ಮನಾಗ್ತೀನಿ. ಇಲ್ದಾವೆಲ್ಲ ಹೇಳಿದ್ರೆ ನಾನು ಕೇಳಿಸ್ಕೊಂಡು ಕುತ್ಕೊಳೋದೇ ಇಲ್ಲ ನಾನು. ನೀವು ಅದು ಹಿಂಗೆ ಇದಂಗೆ ಅದಿಂಗೆ, ನಮ್ಮ ಮನೆ ವಿಷಯ ಗೊತ್ತಿರೋರೆ ಇದನ್ನೆಲ್ಲ ಮಾಡ್ತಿರೋದು. ಗೊತ್ತಾಗಿ ಏನ್ ಕಿತ್ಕೊಂತಾರೆ, ನೀವೇನು ಹೋಗ್ತೀವ ಇಲ್ಲ ಇಟ್ಟು ಬಟ್ಟೆ ಕೊಡ್ರಿ ಅಂತ ಹೋಗ್ತೀವಿ. ಇವನ್ ಯಾವನು, ಯಾರು ನೀನು? ಮೀಟ್ರು ಅನ್ನೋದಿದ್ರೆ ಬಂದು ಕರೆಕ್ಟ್ ಆಗಿರೋ ಅಕೌಂಟ್ ಇಟ್ಕೊಂಡು ಮುಂದೆ ನಿಂತ್ಕೊಂಡು ಮಾತಾಡು. ಇಲ್ದಾವೆಲ್ಲ ಫೇಕ್ ಅಕೌಂಟ್ ಇಟ್ಕೊಂಡು ತರಲೆ ಥರ ಕಿತ್ತೋದೋರ್ ಥರ ಎಲ್ಲ ಕಮೆಂಟ್ಗಳ್ನ ಹಾಕೋದಲ್ಲ. ಇನ್ನು ಎಷ್ಟು ಹೋಗಿಬೇಕು ಇಂತ ನನ್ನ ಮಕ್ಕಳಿಗೆ, ಕಿತ್ತೋದ್ ನನ್ನ ಮಕ್ಕಳಿಗೆ ಮಾನ ಮರ್ಯಾದೆ. ಈಗ ಒಂದ್ ಸ್ವಲ್ಪ ದಿವಸ, ಈಗ ನಿನ್ನೆಯಿಂದ ಕಮೆಂಟ್ಗಳು ಬರ್ತಾನೆ ಇದೆ. ಏನು ಗೊತ್ತಾ, ಈ ಯೂಟ್ಯೂಬ್ ಚಾನಲ್ ನಮ್ ಗ್ರೋತ್ ಆಯ್ತು, ಬಂತು ಅವರಿಗೆ ಅಡೆಯಿಂದ ಉರಿ. ಹೌದು, ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ನನಗೆ ಖುಷಿ ಆಗ್ತಿದೆ. ಅಂಥದ್ರಲ್ಲಿ ಇದೊಂದು ಅಂತ ಬಂದು ನಂದೇ ಲಿಡ್ಲಿ ಅಂತ ಬಂದು ಇಂಥ ಕಮೆಂಟ್ಸ್ಗಳೆಲ್ಲ ಬರ್ತಿದೆ. ನೀವು ಏನೇ ಮಾಡಿದ್ರು ನನ್ನ ತಲೆ ಕೆಡ್ಸ್ಕೊಳೋದೇ ಇಲ್ಲ. 1K ಸಬ್ಸ್ಕ್ರೈಬರ್ಸ್, ನಾನು ಹೆಂಗೆ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಅವ್ರು ನನ್ನನ್ನು. ಏನು ಗೊತ್ತಾ, ನಮ್ಮ ಡೈಲಿ ರೊಟೀನ್ ಏನೈತೆ, ಈಗ ನಮ್ಮ ಅಮ್ಮ ನೀನು ನಾನು ತಾನೇ ನಮ್ಮ ಮನೆಗೆ ಅಡುಗೆ ಮಾಡೋದು. ನಮ್ಮ ಅಪ್ಪ ಬಂದು ಅಡುಗೆ ಮಾಡ್ತಾರಾ? ನಮ್ಮ ಅಪ್ಪ ಬಂದು ನಮ್ಮ ಮನೆ ಇರೋದು ನೋಡಿ, ಇದು ಹಾಲು ಹತ್ತಗಡೆ ಅಡುಗೆ ಮನೆ ಅಷ್ಟೇ, ರೂಮು ಸಹ ಇಲ್ಲ ನಮ್ಮ ಮನೇಲಿ, ಗೊತ್ತಾ? ಅಷ್ಟರಲ್ಲಿ ನಾನು ನಮ್ಮಮ್ಮ ನನ್ನ ತಮ್ಮ ಏನು ಮಾಡ್ತೀವಿ ಅನ್ನೋದಷ್ಟೇ ತೋರಿಸೋದು. ನನ್ನ ತಮ್ಮ ಇಲ್ಲಿಲ್ಲ, ಊರಲ್ಲಿ ಓದ್ತಾ ಇದ್ದಾನೆ ಅವನು. ಅದಕ್ಕೋಸ್ಕರ ಅವ್ನು ತೋರಿಸೋದೇ ಇಲ್ಲ. ನಾನು ಬರ್ತಾನೆ ಹೋಗ್ತಾನೆ ಇರ್ತಾನವನು. ಸ್ಕೂಲ್ ರಜಾಸ್ ಯಾವಾಗಿರುತ್ತೆ ಅವಾಗ ಬರ್ತಿರ್ತಾನೆ ಹೋಗ್ತಿರ್ತಾನೆ. ಅಂಥದ್ರಲ್ಲಿ ನಾನು ಫ್ರೀ ಆಗಿದ್ರೆ ತೋರಿಸಿದ್ನಲ್ಲ ವ್ಲಾಗಲ್ಲಿ, ಅವ್ನು ಫ್ರೀ ಆಗಿದ್ರೆ ನಾನು ವ್ಲಾಗ್ ಮಾಡ್ತೀನಿ. ನಾನು ವ್ಲಾಗೇ ಮಾಡೋಕ್ಕೆ ಹೋಗಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಿದೆ ನಾನು ಹೂವು ಕಟ್ಕೊಂಡು ವ್ಲಾಗ್ ಮಾಡ್ತೀನಿ ಅಂತ. ಅದರಲ್ಲೂ ನೀವೇನು ಹೂವು ಕಟ್ಕೊಂಡದೇನೋ ಹೂವು ಕಟ್ತಾರೆ, ಏನೇನೋ ಹಾಕೋಣ, ಅದನ್ನ ಇದಕ್ಕೆ ಹಾಕೋ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಬೇಕಾದ್ರೆ ನೀವು ಹೆಂಗೆ ಕಮೆಂಟ್ ಮಾಡಿದ್ದಾರೆ ಅಂತ. ಕಮೆಂಟ್ಗಳನ್ನ ನೀವು ಎಷ್ಟೇ ನೀವು ಏನೇ ಕಚ್ಚಡವಾಗಿ ಕಮೆಂಟ್ ಹಾಕಿದ್ರು ನನ್ನ ಹತ್ರ ಈಗ ಇಷ್ಟು ಉಗಿಸ್ಕೊಂಡಿದ್ದೀರಾ. ನಿನಗೆ ಮೀಟ್ರು, ನಿನಗೇನಾದರೂ ಇದ್ರೆ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಬಾ ನನ್ನ ಎದುರಿಗೆ. ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀನು ಬಂದು ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡು. ಇಲ್ದವೆಲ್ಲ ಫೇಕ್ ಅಕೌಂಟ್ ಇಟ್ಕೊಂಡು ಬಂದು ಇಷ್ಟ ಕಮೆಂಟ್ಗಳ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ. ನಿಮ್ಮಂಥ ಕಮೆಂಟ್ಗಳಿಗೆಲ್ಲ ಇವ್ನ ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಇವನ್ ಮನೆದು ಇವ್ರು ತೋರ್ಸ್ಕೊಂಡಿಬಿಡು. ಯಾಕಲ್ಲ ತಲೆ ಅಂತೀಯ ಸುಳೆ ಮಗ್ನೆ? ಏನಕ್ಕೆ ಬೇಕು ನಿಮಗೆ? ನಮ್ಮನೆ ಮಾತಾಡಬಾರ್ದು, ಸುಮ್ಮನೆ ಸಿಟ್ಟು ಬಂದೈತೆ ನನಗೆ. ನಮ್ಮ ಮನೆ ಸಂಸಾರ ನಿನಗೆ ಏನಕ್ಕೆ ಬೇಕು? ನಮ್ಮ ಮನೆ ಸಂಸಾರ ನಾನು, ನನ್ನ ತಂದೆ ತಾಯಿ, ನನ್ನ ತಮ್ಮ ಅಷ್ಟೇ ಆಗಿರ್ಬೇಕು. ನಾವು ಯಾವನ್ ಮೂರನೇ ಅಂತ ತಲೆ ಹಾಕಕ್ಕೆ? ನೀನ್ ಯಾರು? ಇಲ್ದವೆಲ್ಲ ಬಂದು ನಮ್ಮನೆ ಸುದ್ದಿ ತಿಳ್ಕೊಂಡಿರೋನೇ ನೀನು ಕಮೆಂಟ್ ಮಾಡ್ತಿರೋದು. ಆಯ್ತು, ಮನೆ ಸುದ್ದಿ ನಿನ್ಗೆ ಯಾಕಲ್ಲ ಕಿತ್ತೋದ್ ನನ್ನ ಮಗ್ನೆ? ಕಂಡೋರ್ ಮನೆ ವಿಷಯ ಯಾಕಲ್ಲ ತಲೆ ಹಾಕ್ತಿ ಕಿತ್ತೋದೋನೆ? ನಿಮಗೇನಕ್ಕೆ ಬೇಕು ಕಂಡೋರ್ ಮನೆ ಸುದ್ದಿ? ನಿಮ್ಮ ಮನೆಯದೇ ದೋಸೆ ತೂತ್ ಎಷ್ಟಿರುತ್ತೆ ಅಂತ ನೋಡ್ಕೊಳಕ್ಕಾಗಲ್ವಾ? ಬೇರೆ ಮನೆ ದೋಸೆ ತೂತ್ ಹೆಂಗಿದೆ ಅಂತಲೂ ಸಹ ನೋಡಕ್ ಬರ್ಬೇಕಾ ನೀವು? ಹಿಂಗೆ ಕಮೆಂಟ್ ಬರ್ತಿರ್ಲಿ. ಏನ್ ಮಾಡ್ತೀವ ರೊಟ್ಟಿನೂ ಸ್ವಲ್ಪ ಅದು ನಾವು ತೋರ್ಸೋದ್ನ ಅಷ್ಟೇ ತೋರ್ಸೋದು. ಇನ್ನ ನಾವೇನೇನೆಲ್ಲ ಮಾಡ್ತೀವಿ ಅಂತ ಎಲ್ಲ ತೋರ್ಸ್ಬಿಟ್ರೆ ಯಪ್ಪ ನೀ ಕೆಟ್ಟೆ. ಇಲ್ಲಿಯ ಜನಗಳು ಎಂತ ಮುಂಡ್ರು ಹುಟ್ಟಿದ ಜನಗಳು ಅಂತಂದ್ರೆ ನಮ್ಮ ಮನೆ ಹತ್ರ ಇರೋರು ಯಪ್ಪ ಗಂಡು ಹುಡುಗರಂತೂ ಎಂಥವ್ರು ಗೊತ್ತಾ? ಎದ್ರಿಗೆ ನಿಂತ್ಕೊಂಡು ಬಂದು ಮಾತಾಡೋಕೆ ಮೀಟ್ರಿಲ್ಲ. ಹಿಂದಗಡೆ ನಿಂತ್ಕೊಂಡು ಅದಿಂಗೆ ಇದಂಗೆ ನಿಮ್ಮ ಅಪ್ಪನ ತೋರಿಸು, ನಿಮ್ಮ ಅಮ್ಮನ ತೋರಿಸು, ನಿನ್ನ ತಮ್ಮನ ತೋರಿಸು. ನಾನು ಯಾರನ್ನೂ ತೋರಿಸೋದೇ ಇಲ್ಲ. ನನ್ನ ಇಷ್ಟ, ನನ್ನ ಯೂಟ್ಯೂಬ್ ಚಾನಲ್,
ನಾನು ನಮ್ಮ ಅಪ್ಪನೇ ತೋರಿಸ್ತೀನೋ ನಮ್ಮ ಅಮ್ಮನೇ ತೋರಿಸ್ತೀನೋ ನನ್ನ ತಮ್ಮನೇ ತೋರಿಸ್ತೀನೋ ನನ್ನ ಫ್ಯಾಮಿಲಿನೋ ತೋರ್ಸೋದೇ ಇಲ್ವೋ? ಯಾರನ್ನೂ ತೋರ್ಸೋದೇ ಇಲ್ಲ. ನಾನು ಒಬ್ಬಳೇ ಯೂಟ್ಯೂಬಲ್ಲಿ ನಿಂತ್ಕೊಂಡು ಮಾಡ್ತೀನಿ. ನೀನು ಯಾರು ಕೇಳಕ್ಕದ? ನನ್ನ ಇಷ್ಟ. ನಾನು ಇಷ್ಟಪಡೋರು ನೋಡ್ತೀನಿ. ನೆಮ್ಮದಿಯಾಗಿ ಇಡಕ್ಕೆ ಬಿಡ. ನೀನು ಏನು ಮಾಡ್ತೀನಿ? ನಾನು ನೆಮ್ಮದಿ ಹಾಳು ಮಾಡೋ ಅಂಥದ್ದು. ನನಗೆ ನೆಮ್ಮದಿ ಹಾಳು ಮಾಡೋಂಥದ್ದು ಏನು ಮಾಡೇ ಇಲ್ಲ ನಾನು, ಗೊತ್ತಾ? ನೀವು ಹೇಳೋ ಅಂಥ ಇದಕ್ಕೆಲ್ಲ ನಾನು ತಲೆನೇ ಕೆಡ್ಸ್ಕೊಳಲ್ಲ. ಓದ್ಲಾಗಿ ಕಮೆಂಟ್ಗಳು ಬಂದಿದ್ದೆ ಅಲ್ಲ, ಒಂದು ನಮ್ಮ ಸಿಸ್ಟರ್ ಹಾಕಿದ್ದಾರೆ ಕಮೆಂಟು, ಇಂಥವ್ರಿಗೆಲ್ಲ ಹಿಂಗೆ ಹುಗಿ ಅಂತ. ನೋಡಿ, ಇದಕ್ಕಿನ್ನ ಇನ್ನೂ ಚೆನ್ನಾಗಿ ಹೋಗಿತೀನಿ. ಮುಗಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟಕ್ಕೆ ಸ್ಟಾಪ್ ಆದರೆ ಸರಿ, ಇಲ್ಲ ಅಂತಂದ್ರೆ ಹಿಂಗೆ ಮುಂದುವರಿತಿದ್ರೆ ಪೊಲೀಸ್ ಕಂಪ್ಲೇಂಟ್. ಅದು ಫೇಕ್ ಅಕೌಂಟ್ ಈ ತರ ಕಮೆಂಟ್ ಬರ್ತೈತೆ ಯೂಟ್ಯೂಬ್ ಅಲ್ಲಿ ಅಂತ ಹೋಗಿ ಕಂಪ್ಲೇಂಟ್ ತಗ್ಲಾಕ್ ಬಂದ್ರೆ ಪೊಲೀಸ್ ಅಂಕಲ್ ಮನೆ ನಂಬರ್ ಕೊಟ್ಟೋದ್ರಲ್ಲ ಅವರಿಗೆ ಕೊಟ್ಬಿಟ್ಟು ಸೈಬರ್ ಕ್ರೈಮಿಗೆ ಕೊಟ್ರೆ ನೀನ್ ಯಾರು ಅಂತ ಗೊತ್ತಾಗುತ್ತೆ. ಚಪ್ಪಲಿ ತಗೊಂಡು ಓಡಿಸ್ಬೇಕು. ಇದೇ ಲಾಸ್ಟ್ ವಾರ್ನಿಂಗ್. ಇದೇ ತರ ಕಮೆಂಟ್ ಬಂತು ಇನ್ಸ್ಟಾಗ್ರಾಮಲ್ಲಾಗಲಿ. ಇನ್ಸ್ಟಾಗ್ರಾಮಲ್ಲಿ ಇಂಥವ್ರಿಗೂ ಬಂದಿಲ್ಲ. ಇನ್ಸ್ಟಾಗ್ರಾಮ್ ಫಾಲೋವರ್ಸೇ ನಿನ್ಗೆ ಕಮೆಂಟ್ ಮಾಡ್ತಾರೆ ಅಂತ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಏನು ಗೊತ್ತು? ನಮ್ಮನೆ ದೋಸೆ ತುತ್ತು ಏನು ಅಂತ ನನಗೆ, ನನ್ನ ತಂದೆ ತಾಯಿಗೆ, ನನ್ನ ತಮ್ಮಂಗೆ ಅಷ್ಟೇ ಗೊತ್ತಿರೋದು. ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಮ್ಮನೆ ವಿಷಯ ತಿಳ್ಕೊಂಡಿರೋನೇ ಇಲ್ಲಿರೋನೇ ಮಾಡ್ತಿರೋದು. ಬೇರೆಯವ್ರಿಗೆ ಯಾರಿಗೂ ನಮ್ಮನೆ ದೋಸೆ ಹೆಂಗಿದೆ ಅಂತ ಯಾರೂ ನೋಡಿರಲ್ಲ, ಗೊತ್ತಾಯ್ತಾ? ನೀವು ಏನೇ ಮಾಡಿ, ನೀವೇನೇ ಮಾಡಿದ್ರು ಇದು ಲಾಸ್ಟ್ ವಾರ್ನಿಂಗ್. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಒಂದಿಷ್ಟು ಕಮೆಂಟ್ ಬಂದ್ರೂ ಅಕೌಂಟಿಂದ ಸೀದಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಇದೇ ಲಾಸ್ಟ್ ವಾರ್ನಿಂಗ್. ಏನೋ ಒಂದು ಹೆಣ್ಣು ಹುಡುಗಿ ಬೆಳೀತಿದ್ದಾಳೆ ಅಂತಂದರೆ ಒಂದ್ಕೆ ಆಗ್ತಿದ್ದಂಗೆ ಬರ್ತು ನೋಡಪ್ಪ ಕಮೆಂಟ್ಗಳು. ಇಷ್ಟಿಸಿಂದ ಬರಲೇ ಇಲ್ಲ, ಈ ಬರ್ತಾವ ನೋಡಪ್ಪ ಕಮೆಂಟ್ಗಳು. ಅಯ್ಯೋ ದೇವರೇ. ಆಯಿತು, ಕಮೆಂಟ್ಗಳನ್ನ ಹಾಕ್ತಾಯಿರಿ. ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಬಂತು, ಅದು ಸೀದಾ ಪೊಲೀಸ್ ಸ್ಟೇಷನ್ಗಾಗಿರುತ್ತೆ. ಆಯಿತಾ? ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇಂಥ ಕಿತ್ತೋದು ನನ್ನ ಮಕ್ಕಳಿಗೆ ನೀವೆಲ್ಲ ಏನಂತ ಹೇಳ್ತೀರಾ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.